ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಹೃದಯ ಬಡಿತ ಇದು ನಿಂದೇನೆ ಭಾಗ 21. ರಿಯಾಳ ಜೊತೆ ರಿಪೋರ್ಟ್ಸ್ ವಿಚಾರ ಚರ್ಚೆ ಮಾಡಲು ಹೋಟೆಲ್ ಒಂದಕ್ಕೆ ಬಂದಿದ್ದ ಚಿರು ಅವನೊಂದಿಗೆ ಮಾತನಾಡುತ್ತಾ ಬೇಕೆಂದೇ ಅವನನ್ನು ಸಿಕ್ಕಿ ಹಾಕಿಸುವ ಪ್ರಯತ್ನ ಮಾಡುತ್ತಾ, ಹೌದು ಸರ್, ರಾಕೇಶ್ ಮಾಡಿಲ್ಲ, ಬದಲಾಗಿ ಇಬ್ಬರು ಪರಸ್ಪರ ಇಚ್ಛೆ ಪಟ್ಟು ಒಂದಾಗಿದ್ವಿ. ನಿಮ್ಮ ಮೇಲೂ ಆಸೆ ಇದೆ, ಓಕೆ ಅಂದರೆ ಎಂದು ತನ್ನ ಡ್ರೆಸ್ನ ಜಿಪ್ ಜಾರಿಸಿದಳು. ತಕ್ಷಣ ಎದ್ದವ ಅವಳ ಮೇಲೆ ಕೈ ಎತ್ತಲು ತೆಗೆದಾಗ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆಯಿತು. ಪೊಲೀಸ್ ಅವರೊಂದಿಗೆ ನಿಂತಿದ್ದಾನೆ ಲಾಯರ್ ರಂಗನಾಥ್. ಅಲ್ಲಿದ್ದ ಪೊಲೀಸ್ ಬೇರಾರೂ ಅಲ್ಲ, ಸ್ವತಃ ಅವನ ತಂದೆ ಯತೀಶ್ ಚಂದ್ರ ಅವರು. ತನ್ನಪ್ಪನ ಅಲ್ಲಿ ನೋಡಿ ಎದೆ ಬಡಿತ ಒಂದು ಕ್ಷಣ ನಿಂತಿತ್ತು ಚಿರಾಯುವಿಗೆ. ಮನೆಯಲ್ಲಿ ಹೇಳಿಲ್ಲ, ಬೇರೆ ಯಾರಿಗೂ ವಿಚಾರ ಗೊತ್ತಿಲ್ಲ. ಅವರು ಒಳ ಬಂದೊಡನೆ ಮೈ ಮೇಲೆ ಬೆಶಿಟ್ಟು ಸುತ್ತಿಕೊಂಡಳು ರಿಯಾ. ಬೇಕೆಂದೇ ಒಂದೆರಡು ಡ್ರಾಪ್ ಕಣ್ಣೀರು ತರಿಸಿಕೊಂಡಳು. ಇನ್ಸ್ಪೆಕ್ಟರ್, ಅರೆಸ್ಟ್ ದೆಮ್ ಎಂದರು ಯತೀಶ್ ಚಂದ್ರ. ನಂಬಲು ಆಗದಿದ್ದರೂ ತಮ್ಮ ಕರ್ತವ್ಯ ತಾವು ಮಾಡಲೇಬೇಕು. ಸರ್, ಅವರು ಚಿರು ಎಂದು ತಡವರಿಸಿದರು ಭಾರ್ಗವ್. ಚಿರುವಿನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಜಸ್ಟ್ ಡೂ ವಾಟ್ ಐ ಸೇ. ಇಲ್ಲಿ ಅಕ್ರಮ ದಂಧೆ ಮಾಡುವವರನ್ನು ಬಂಧಿಸಿ ಅಂದಿದ್ದು. ಯಾರಾದರೇನು ಎಂದವರು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಹೊರಟರು. ಸರ್, ನೀವ್ಯಾಕೆ ಬೇಜಾರಾಗ್ತೀರಾ? ಬನ್ನಿ, ಈಗ ನಾನು ಏನು ಹೇಳಿದರೂ ನಂಬೋ ಥರ ಪರಿಸ್ಥಿತಿ ಇಲ್ಲ. ಎಲ್ಲವೂ ಪ್ರೀಪ್ಲಾನ್ ಎಂದಾದರೆ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಸಿಗಲ್ಲ ಎಂದವ ಮುಂದಾಗಿ ತಾನೇ ಕೈ ಚಾಚಿದ. ಸಾರಿ ಕಣೋ ಚಿರು ಎಂದು ಅವನನ್ನು ಬಂಧಿಸಿದರು ಭಾರ್ಗವ್. ಲೇಡಿ ಕಾನ್ಸ್ಟೇಬಲ್ ಒಬ್ಬರು ರಿಯಾಳನ್ನು ಎಳೆದೊಯ್ದರು. ಹೋಟೆಲ್ವರೆಗೆ ಬರುತ್ತಿದ್ದಂತೆ ಅಲ್ಲಿ ಜಮಾಯಿಸಿದರು ಮೀಡಿಯಾ ಬಾಂಧವರು. ಇಷ್ಟು ನಿಷ್ಠಾವಂತ ವಕೀಲರಾಗಿ ನೀವು ಮಾಡಿದ್ದು ನ್ಯಾಯನಾ ಚಿರು? ಮದುವೆ ವಯಸ್ಸಿಗೆ ಬಂದ ಮಗನ್ನ ಅವನಿಷ್ಟಕ್ಕೆ ಬಿಟ್ಬಿಟ್ರಾ ಕಮಿಷನರ್? ಮೊದಲನೇ ಬಾರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ, ತಿಳಿಯದೆ ಅದೆಲ್ಲೆಲ್ಲಿ ಆಟ ಆಡಿದಾರೋ? ಹೀಗೆ ಅವರವರ TRPಗೆ ತಕ್ಕಂತೆ ಅವರ ನ್ಯೂಸ್ ಚಾನಲ್ ಹೆಡ್ಲೈನ್ ಜೊತೆಗೆ ತಲೆಯಿಲ್ಲದ ಪ್ರಶ್ನೆಗಳು. ನೋಡಿ, ನಾನಿನ್ನೂ ಅಪರಾಧ ಮಾಡಿದ್ದು ಖಚಿತ ಆಗಿಲ್ಲ, ಸೊ ನೀವು ಕಾದು ನೋಡಿದರೆ ಒಳ್ಳೆಯದು. ಆಮೇಲೆ ಪ್ರತಿ ನ್ಯೂಸ್ ಫುಟೇಜ್ ಆಧಾರವಾಗಿ ಇಟ್ಟುಕೊಂಡು ಪ್ರತಿಯೊಬ್ಬರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಎಂದ ಚಿರು ಜೋರಾಗಿ ನುಡಿದಾಗ ತಮ್ಮ ಹಾರಾಟ ಮತ್ತೂ ಹೆಚ್ಚಿಸಿದರು. ಮೀಡಿಯಾದವರ ಮೇಲೆಯೇ ಹಾಗೆ ಸಾಧಿಸ್ತೀರಾ? ಅಲ್ಲೊಬ್ಬ ಪ್ರಶ್ನಿಸಿದ. ಹಾಗೆ? ನಮಗೂ ನಿಮಗೂ ಸಂಬಂಧವೇ ಇಲ್ಲದ ಮೇಲೆ ಹಾಗೆ ಎಲ್ಲಿಂದ ಸರ್? ನೀವು ನಿಮ್ಮ ಕೆಲಸಕ್ಕೆ ಇಲ್ಲಿದ್ದೀರಾ, ಸೊ ಅದನ್ನು ಮಾಡಿ. ಅದು ಬಿಟ್ಟು ಇಲ್ಲ ಸಲ್ಲದು ಹೇಳಬೇಡಿ. ನಾನು ಇಲ್ಲಿ ಸಿಕ್ಕಿಕೊಂಡಿದ್ದೀನಿ, ಅದೆಷ್ಟೇ ನ್ಯೂಸ್. ಅದನ್ನು ಹೊರತುಪಡಿಸಿ ಬೇರೆ ಏನೇ ಟೆಲಿಕಾಸ್ಟ್ ಆದರೂ ನಾನು ಮನುಷ್ಯ ಆಗಿರಲ್ಲ. ಅದರಲ್ಲೂ ನನ್ನ ಜೊತೆ ನನ್ನಪ್ಪ ನನ್ನ ಮನೆಯ ಹೆಸರು ತೆಗೆದು ರಾದ್ಧಾಂತ ಮಾಡಿದರೆ ನಿಜವಾಗಿಯೂ ನಾನು ಸುಮ್ಮನೆ ಇರಲ್ಲ ಎಂದವ ತಾನೇ ಮುಂದಾಗಿ ಜೀಪ್ ಹತ್ತಿ ಕುಳಿತ. ಅದಾಗಲೇ ಅದರಲ್ಲಿ ಮತ್ತೂ ಕೆಲವರಿದ್ದರು. ಅದಾಗಲೇ ರಾತ್ರಿ ಆದ ಕಾರಣ ನಾಳೆ ಕೋರ್ಟ್ ಸಮಯದವರೆಗೂ ಅವನು ಅಲ್ಲೇ ಇರಬೇಕಿತ್ತು. ಅವನನ್ನು ಜೈಲಿಗೆ ಹಾಕಿದ ವಿಷಯ ಮನೆಯೆಲ್ಲರಿಗೂ ತಿಳಿದಿತ್ತು. ಧರಣಿ ನೋಡೇ ಇಲ್ಲಿ, ನಿನ್ನ ಗಂಡ ನನ್ನ ಮೊಮ್ಮಗನನ್ನೇ ಜೈಲಿಗೆ ಹಾಕಿದ್ದಾನೆ. TV ನೋಡುತ್ತಲೇ ಅರಚಿದರು ಸದಾನಂದ. ಏನಾಯಿತು ಮಾವ ಎಂದು ಅಡುಗೆ ಮನೆಯಿಂದ ಹೊರಬಂದ ಧರಣಿ, ಸುಧಾ, ಪೂರ್ಣಿಮಾ ಎಲ್ಲರೂ ಸ್ತಬ್ಧರಾದರು. ಮುದ್ದಿನ ಮಗನನ್ನ ಜೀಪಲ್ಲಿ ಕರೆದೊಯ್ಯುವ ದೃಶ್ಯ. ಏನಪ್ಪ ಇದು, ನಮ್ಮ ಚಿರು ಯಾಕೆ ಅಲ್ಲಿಗೆ ಹೋಗಿದ್ದ? ಆಶ್ಚರ್ಯದಿಂದ ಕೇಳಿದರು ಸತೀಶ್ ಚಂದ್ರ. ನನಗೇನು ಗೊತ್ತೋ, ಮಗ ಎಂತೋನೋ ಅಂತ ಗೊತ್ತಿದ್ದು ಅವನನ್ನು ಜೈಲಿಗೆ ಹಾಕಿದಾನಲ್ಲ ನಿನ್ನ ತಮ್ಮ, ಅವನಿಗೆ ಏನು ಹೇಳಬೇಕು ಎಂದು ಸಿಟ್ಟಿನಿಂದ ಎದ್ದು ನಿಂತರು. ಮಾವ, ಸತಿ, ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ. ಪಾಪ ಅವನೆಷ್ಟು ಹಿಂಸೆ ಅನುಭವಿಸುತ್ತಿದ್ದಾನೋ ನೊಂದು ನುಡಿದರು ಸುಧಾ. ಬೇಡ ಅಕ್ಕ, ಅವನು ಅಲ್ಲೇ ಇರಲಿ. ನನ್ನ ಗಂಡ ಏನೋ ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ಎಂದರು ಧರಣಿ. ಅಷ್ಟರಲ್ಲಿ ಚಾರುವಿನ ಆಗಮನವಾಯಿತು. ಅವಳಂತೂ ಖುಷಿಯಲ್ಲಿ ತೇಲಾಡುತ್ತಿದ್ದಾಳೆ. ಏನು, ಎಲ್ಲ ಹಾಲ್ನಲ್ಲಿ ನಿಂತು ನನ್ನ ಸ್ವಾಗತ ಮಾಡೋಕೆ ಕಾಯ್ತಾ ಇದ್ರಾ ಎಂದು ತನ್ನಜ್ಜನ ಕೊರಳು ಬಳಸಿ TV ನೋಡಲು ಒಂದು ಕ್ಷಣ ಎದ್ದು ನಿಂತಳು. ಪಪ್ಪ, ಇದೇನು ಚಿರು ಎಂದು ತನ್ನ ದೊಡ್ಡಪ್ಪನ ಕೇಳಿದಳು.
ಅದು ನಿಂಗೆ ಗೊತ್ತಾಗಲ್ಲ ಪುಟ್ಟ, ನೀನು ಹೋಗಿ ಮಲಗು, ನಾವು ನೋಡ್ಕೋತೀವಿ ಎಂದು ಅವಳ ತಲೆ ನೇವರಿಸಿದರು. ಇಲ್ಲ ಪಪ್ಪ, ಹೇಳಿ ಏನಾಯಿತು? ಅಪ್ಪನೇ ಅಲ್ವಾ ಅಣ್ಣನ ಅರೆಸ್ಟ್ ಮಾಡಿರೋದು, ಮತ್ತೆ ಬಿಡೋಕೆ ಹೇಳಿ ಎಂದಳು ತನ್ನ ಫೋನ್ ತೆಗೆದು ಡಯಲ್ ಮಾಡುತ್ತಾ. ಚಾರು, ಬಾವ ಹೇಳ್ತಿಲ್ವಾ ಮಲಗು ಹೋಗು ಅಂತ, ಇದು ದೊಡ್ಡವರ ವಿಚಾರ ಎಂದು ಗದರಿದರು ಧರಣಿ. ಅಮ್ಮ ಎಂದು ರಾಗ ತೆಗೆದಾಗ ಬಂದ ಅವಳಣ್ಣ. ಏನಾಯಿತು ಚಿಕ್ಕಮ್ಮ? ವಂಡರ್ ಮೇಲೆ ಯಾಕೆ ರೇಗ್ತೀರಾ? ಅವಳೇನು ತಪ್ಪು ಮಾಡಿದ್ಲೋ? ಇಂದು ಅವಳ ಹುಟ್ಟಿದ ದಿನ ಎಂದು ಮೆಟ್ಟಿಲಿಳಿದು ಬಂದ ರಿಷಿಯನ್ನು ತಪ್ಪಿ ಟಿವಿ ಎಡೆಗೆ ಕೈ ತೋರಿದಳು. ಏನಾಯಿತು? ಯಾಕೆ ಅವನನ್ನು ಅರೆಸ್ಟ್ ಮಾಡಿದ್ದು ಎಂದು ಹಲ್ಲು ಕಚ್ಚಿ ಕೇಳಿದ. ಹೋಟೆಲ್ ಒಂದನ್ನು ರೈಡ್ ಮಾಡಿದಾಗ ಅಲ್ಲಿ ಅವನು ಹುಡುಗಿ ಜೊತೆ ಇದ್ದನಂತೆ ರಿಷಿ. ಇದನ್ನು ನಂಬಿ ನಿನ್ನ ಚಿಕ್ಕಪ್ಪ ಕರೆದುಕೊಂಡು ಹೋಗಿದ್ದಾರೆ. ಹೋಗು, ನಿನ್ನ ತಮ್ಮನ ಬಿಡಿಸಿಕೊಂಡು ಬಾ ಎಂದರು ಅನ್ನಪೂರ್ಣ. ಬೇಡ ರಿಷಿ, ನಿನ್ನ ಚಿಕ್ಕಪ್ಪ ಇಂತಹ ವಿಚಾರದಲ್ಲಿ ಹೇಗೆ ಅಂತ ತಿಳಿದಿದೆ ಅಲ್ವಾ. ಇವತ್ತು ಒಂದು ದಿನ ಸುಮ್ಮನಿರು, ನಾಳೆ ಬೇಲ್ ಕೊಟ್ಟು ನಂತರ ನೋಡೋಣ ಎಂದರು ಧರಣಿ. ಅಮ್ಮ, ಪದೇ ಪದೇ ಅದನ್ನೇ ಹೇಳಬೇಡ. ಅದೇಗೆ ಅಣ್ಣ ಅಲ್ಲಿ ಒಬ್ಬನೇ ಇರ್ತಾನೆ, ಪಾಪ ಅಲ್ವಾ ಅವನು ಎಂದು ಅಣ್ಣನನ್ನು ತಬ್ಬೆ ನೋಡಿದಳು. ವಂಡರ್, ನೀನು ಊಟ ಮಾಡಿ ಮಲಗು. ಬೆಳಗ್ಗೆ ನೀನು ಏಳುವಷ್ಟರಲ್ಲಿ ಚಿರು ಮನೆಯಲ್ಲಿ ಇರ್ತಾನೆ, ಡೋಂಟ್ ವರಿ ಎಂದವ ಅವಳ ಅಣ್ಣಗೆ ಬೆಚ್ಚನೆ ಮುತ್ತಿಟ್ಟ. ಆದರೂ ಅಣ್ಣ, ನಾನು ನಿನ್ನ ಜೊತೆ ಬರ್ತೀನಿ ಎಂದವಳು ತನ್ನಮ್ಮನ ಊರಿಕಣ್ಣು ನೋಡಿದ್ದೆ ಅಣ್ಣನ ಬೆನ್ನಿಂದ ಅಡಗಿದರೆ. ನನ್ನ ಮೇಲೆ ನಂಬಿಕೆ ಇದೆ ಅಲ್ಲವಾ ವಂಡರ್, ಐ ವಿಲ್ ಹ್ಯಾಂಡಲ್ ದಿಸ್ ಎಂದಾಗ ತಲೆ ಆಡಿಸಿದಳು. ಆದರೆ ನನಗೆ ಊಟ ಬೇಡ ಅಣ್ಣ, ಅವನು ಅಲ್ಲಿ ಊಟ ಮಾಡಿರಲ್ಲ ಅಲ್ವಾ, ಮತ್ತು ನೀವು ಅವನು ಬರೋವರೆಗೂ ಹೀಗೆ ಇರ್ತೀರಾ ಎಂದವಳ ಕರೆತಂದು ಕೂರಿಸಿ ತಾನೇ ತನ್ನ ಕೈಯಾರೆ ಊಟ ಮಾಡಿಸಿದ. ಈಗ ಗುಡ್ ಗರ್ಲ್ ಥರ ಮಲ್ಕೋ ಎಂದವ ಅವಳನ್ನು ಬಿಟ್ಟು ತನ್ನ ತಂದೆಯ ಕರೆದುಕೊಂಡು ಬೈಕ್ ಏರಿದ. ಚಾರು, ಹೋಗು ಮಲಗು ಎಂದು ಸುಧಾ ನುಡಿದಾಗ, ಬೇಡ ಸುಧಾ, ಇಲ್ಲೇ ಕಾಯ್ತೀನಿ ಎಂದು ಸೋಫಾದಲ್ಲಿ ಕುಳಿತು ಅಲ್ಲೇ ನಿದ್ದೆ ಹೋದಳು. ಇತ್ತ ವಾತ್ಸವ್ ಫ್ಯಾಮಿಲಿ ಪೂರ್ತಿಯಾಗಿ ಊಟಕ್ಕೆ ಮುಗಿಸಿ ಕುಳಿತಿದ್ದರು. ಮಗ ಮನೆಯಿಂದ ದೂರವಿದ್ದರೂ ಅವನನ್ನು ದೂರದಿಂದಲೇ ನೋಡಿ ಖುಷಿ ಪಡುತ್ತಿದ್ದರು. ಎಲ್ಲರೂ ಒಟ್ಟಾಗಿದ್ದಾಗ ಸುಮ್ಮನಿರಲಾರದ ಸಹಿತ ನ್ಯೂಸ್ ಹಾಕಿದಳು. ನೋಡು ಚಂದ್ರ, ಆ ಯತೀಶ್ ಚಂದ್ರ ತನ್ನ ಮಗನನ್ನು ಬಿಡಲಿಲ್ಲ. ಇಂಥವನೊಬ್ಬ ಇದ್ದರೆ ಸಾಕೇನೋ ದೇಶ ಉದ್ಧಾರ ಆಗೋಕೆ. ಏನು ಎತ್ತ ಯೋಚನೆ ಮಾಡದೆ ಮಗನನ್ನೇ ಅರೆಸ್ಟ್ ಮಾಡಿದ ಪುಣ್ಯಾತ್ಮ ಎಂದರು ಸೂರ್ಯಕಾಂತ್. ಎಲ್ಲರ ಚಿತ್ತ ಟಿವಿಯಲ್ಲಿದ್ದಾಗ ಕಣ್ತುಂಬಿದ್ದು ಮಾತ್ರ ವಿಸ್ಮಯಾಳಿಗೆ. ಹೌದು ರೀ, ಇವರದು ಯಾಕೋ ಅತಿಯಾಗಲಿಲ್ವಾ? ಅವನೂ ಒಬ್ಬ ಲಾಯರ್, ಅಂಥವನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಏನು ಪ್ರೂವ್ ಮಾಡೋಕೆ ಹೊರಟಿದ್ದಾರೋ ಎಂದರು ಅಶ್ವಿನಿ. ಈಗ ಗೊತ್ತಾಗಿರಬೇಕು ಅವರಿಗೆ ತುಂಬ ನಿಯತ್ತು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅಂತ ಎಂದ ಋಷಭ್. ಇರಲಿ ಬಿಡು ಅಣ್ಣ, ಅವನ ಒಳ್ಳೆತನವನ್ನು ನೋಡಬೇಕು ನಾವು, ಎಷ್ಟು ನಿಷ್ಠೆ ಅವರಿಗೆ ಎಂದು ಯತೀಶ್ ಚಂದ್ರರ ಪರ ಮಾತನಾಡಿದರು ಚಂದ್ರಕಾಂತ್. ಸರಿ, ಎಲ್ಲ ಮಲಗಿ, ನೋಡೋಣ ನಾಳೆ ಯಾವ ಡ್ರಾಮಾ ನಡೆಯುತ್ತೆ ಅಂತ. ಆ ಹುಡುಗನ ಗತ್ತಿನ ಮಾತುಗಳು ನೋಡಿದರೆ ಅವನು ತಪ್ಪು ಮಾಡಿಲ್ಲ ಅನಿಸುತ್ತೆ ಎಂದು ತಮ್ಮ ರೂಮಿಗೆ ನಡೆದರು ಸೂರ್ಯಕಾಂತ್. ಎಲ್ಲರೂ ಎದ್ದು ನಡೆದಾಗ ತಾನು ತನ್ನ ಕೋಣೆಗೆ ಹೋಗಿ ಅಳತೊಡಗಿದಳು ವಿಸ್ಮಯ. ಅವನನ್ನು ತುಂಬ ಪ್ರೀತಿ ಮಾಡುವವಳು. ಅವನು ಇಂತಹ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿರುವುದ ನಂಬಲಾಗದೆ ಅಳುತ್ತಿರುವವಳು. ಆಗಲೇ ಅಲ್ಲಿಗೆ ಬಂದ ಸಂಹಿತ, ಏನಾಯ್ತೆ ಚಿಂಟು, ಯಾಕೆ ಅಳ್ತಿದ್ದೀಯಾ ಎಂದು ಅವಳ ಕೇಳಿದಾಗ ಒಮ್ಮೆಲೆ ಅವಳ ತಬ್ಬಿ, ನಾನು ಚಿರು ಲವ್ ಮಾಡ್ತಿದ್ದೀವಿ ಕಣೆ, ಅವರು ಅಲ್ಲಿ ಎಂದು ಹೇಳುವಾಗ ಸಂಹಿತಾಳ ಕಣ್ಣುಗಳು ಕಾಸಗಲ ಅರಳಿದವು. ಏನು ಹೇಳ್ತಿದ್ದೀಯಾ, ನಂಬೋ ಮ್ಯಾಟ್ರಾ ಇದು ಎಂದಳು ಜೋರಾಗಿ. ಹೌದು ಚಿನ್ನು, ನನಗೆ ಅವರು ಮೋಸ ಮಾಡಿಬಿಟ್ರು ಎಂದು ಅಳುತ್ತಾ ನೋಡಿದಳು. ಲವ್ ಮಾಡೋ ವಯಸ್ಸ ನಿಂದು, ಇನ್ನೂ 19 ವರ್ಷ ಕಣೆ ನಿಂಗೆ, ಹೀಗೆ ಪ್ರೀತಿ ಮೋಸ ಅಂತೀಯಲ್ಲ ಎಂದಳು ಸಂಹಿತ. ತಾನೇನೋ ದೊಡ್ಡವಳೋ ಎಂಬಂತೆ. ಇಲ್ಲ ಚಿನ್ನು, ನಾನು ಅವರು ತುಂಬ ಪ್ರೀತಿ ಮಾಡ್ತಿದ್ವಿ, ಆದರೆ ಅವರು ಹೀಗೆ ಅಂತ ಗೊತ್ತಿರಲಿಲ್ಲ ಎಂದು ಮತ್ತು ಅವಳು ತಮ್ಮಿಬ್ಬರ ಬಗ್ಗೆ ವಿವರಿಸುವಾಗ ಹೇಗೆ ಸಂತೈಸುವುದೋ ತಿಳಿಯದಳು ಸಂಹಿತ. ನೋಡು ಚಿಂಟು, ನೀನು ನನಗಿಂತ 1 ವರ್ಷ ಚಿಕ್ಕವಳು. ಇದೆಲ್ಲ ಕೇವಲ ಆಕರ್ಷಣೆ ಅಷ್ಟೆ. ಅದಕ್ಕೂ ಮೀರಿ ನಿಮ್ಮದು ಟ್ರೂ ಲವ್ ಆಗಿದ್ದರೆ ನೀನು ಹೀಗೆ ಅನುಮಾನ ಪಡಬಾರದು. ಅವರಿಗೆ ಪ್ರೊಫೆಷ್ನಲ್ ಫೀಲ್ಡಲ್ಲಿ ತುಂಬ ವೈರುಗಳಲ್ವಾ, ಸೊ ಏನೋ ಆಗಿರುತ್ತೆ.
ನಾಳೆ ನೋಡೋಣ, ಸುಮ್ಮನೆ ಮಲ್ಕೋ. ಅವರ ಮೇಲೆ ಅನುಮಾನ ಪಟ್ಟು ಪ್ರೀತಿ ಕಳ್ಕೋಬೇಡ ಎಂದಳು ಸಹಿತ. ತನ್ನ ಪ್ರೀತಿ ಇನ್ನೂ ಕೈಗೊಂಡಿಲ್ಲ ಎಂಬ ನೋವಿತ್ತು ಮಾತಲ್ಲಿ. ಹೌದಾ ಚಿನ್ನು, ಅಂದರೆ ಅವರು ನಿಜವಾಗಿಯೂ ಈ ಕೆಲಸ ಮಾಡಿಲ್ಲ ಅಲ್ವಾ ಎಂದಾಗ, ಇಲ್ಲ ಕಣೆ, ಇವಾಗ ಸುಮ್ಮನೆ ಮಲ್ಕೋ, ಅವರಪ್ಪ ಸಹ ಪೊಲೀಸ್ ಅಲ್ವಾ, ನೋಡ್ಕೋತಾರೆ ಎಂದು ಅವಳನ್ನು ಬಿಟ್ಟು ಲೈಟ್ ಆಫ್ ಮಾಡಿ ತಬ್ಬಿ ಮಲಗಿದಳು. ನೋಡು ತ್ರಿಷಾನ್, ನನ್ನ ಪ್ಲಾನ್ ಹೇಗೆ ವರ್ಕ್ ಆಯಿತು, ಅಪ್ಪನಿಂದಲೇ ಮಗನ ಅರೆಸ್ಟ್ ಎಂದು ಕೇಕೆ ಹಾಕಿ ನಗುತ್ತಿದ್ದರು ಗುರುರಾಜ್. ಈ ಪ್ಲೇನ್ ಬೇಡವಾಗಿತ್ತು ಅಪ್ಪ. ನಾನು ಚಾರುವನ್ನು ಲವ್ ಮಾಡ್ತಿದ್ದೆ. ಅವಳು ಒಮ್ಮೆ ಮನೆಗೆ ಬಂದರೆ ಮುಂದೆ ಆ ಮನೆಯ ಎಲ್ಲರೂ ನರಕ ತೋರಿಸಬಹುದಿತ್ತು ಎಂದುದು ಬೇರಾರು ಅಲ್ಲ, ಗೋಮುಖ ವ್ಯಾಘ್ರ ತ್ರಿಷಾನ್. ಅದು ಆಗಲಿ ಬಿಡೋ, ಅಲ್ಲಿವರೆಗೂ ಸಿಗುವ ಚಿಕ್ಕ ಚಿಕ್ಕ ಖುಷಿ ಅನುಭವಿಸೋಣ ಎಂದು ಗ್ಲಾಸ್ಗೆ ಮಧ್ಯೆ ಸುರಿದರು. ನೀವು ಮಾಡ್ತಿರೋದು ಸರಿಯಲ್ಲ ರೀ ತ್ರಿಷಾನ್, ನೀನು ಇವರ ಆಟದಲ್ಲಿ ಇದೆಯಾ, ಬೇಡ ಕಣೋ ಎಂದರು ರೂಪ. ಬಾಗಿಲಲ್ಲಿ ನಿಂತು ಅವರ ಮಾತು ಕೇಳಿದ್ದರು. ಮಾಮ್, ನೀವು ಈ ವಿಷಯದಲ್ಲಿ ತಲೆ ಹಾಕದಿದ್ದರೆ ಒಳ್ಳೆಯದು ಎಂದ ಗಡುಸಾಗಿ. ನೀವು ಮಾಡ್ತಿರೋ ಮೋಸನೇ ನಮ್ಮ ಪಾಪಗೂ ಯಾರಾದರೂ ಮಾಡಿದರೆ ಎಂದರು ರೂಪ. ನಿಮಿಷಗಳಲ್ಲಿ ಅವರ ಮೇಲೆ ಬಿಯರ್ ಬಾಟಿಲ್ ಎಸೆದರು ಗುರುರಾಜ್. ಏನು, ನಮ್ಮ ತ್ರಿಷಾಗೆ ಮೋಸನ? ನೀನು ನಾಲಿಗೆ ಕಟ್ ಮಾಡಿಬಿಡ್ತೀನಿ. ಮೂಲೆಯಲ್ಲಿ ಇದ್ದು ಎಲ್ಲವನ್ನು ನೋಡಿಕೊಂಡು ಮೂಕಿ ಥರ ಇರಬೇಕು. ಬಾಯಿ ಬಿಟ್ಟರೆ ನಿನ್ನ ಪಾಲಿಗೆ ಮಗ, ಮಗಳು, ಗಂಡ ಯಾರೂ ಇರಲ್ಲ ಎಂದು ಅಬ್ಬರಿಸಿದರು. ಇಲ್ಲ ರೀ, ಯಾವ ಕಾರಣಕ್ಕೂ ನಾನು ಈ ಬಾರಿ ಸುಮ್ಮನಿರಲ್ಲ. ಚಾರು ಚಿನ್ನದಂತಹ ಹುಡುಗಿ, ಅವಳಿಗೆ ಮೋಸ ಆಗಲು ನಾನು ಬಿಡಲ್ಲ ಎಂದು ತಮ್ಮ ಹಣೆಯ ರಕ್ತ ಬರೆಸಿಕೊಂಡವರ ಹೊಟ್ಟೆಗೆ ಅದೇ ಬಾಟಲಿನಿಂದ ಚುಚ್ಚಿಬಿಟ್ಟ ಗುರುರಾಜ್. ರಕ್ತ ಹರಿದು ನೆಲದ ಮೇಲೆ ಉರುಳಿದರು ರೂಪ. ಏನೋ ಚಿರು, ಇದು ಯಾರ ಮೇಲೆ ನಿನಗೆ ಅನುಮಾನ ಎಂದ ರಿಷಿ ತನ್ನ ತಮ್ಮನ ಮುಂದೆ ನಿಂತು. ಗೊತ್ತಿಲ್ಲ ಅಣ್ಣ, ರಿಯಾ ಬಳಿ ಮಾತನಾಡೋಕೆ ಇತ್ತು, ಅವಳೆ ಅಲ್ಲಿಗೆ ಕರೆಸಿದ್ದು. ಇದರೆಲ್ಲ ಹಿಂದೆ ಆ ರಂಗನಾಥ್ ಕೈವಾಡ ಇದೆ ಅನಿಸುತ್ತೆ. ಮತ್ತು ಆ ಜಯರಾಜ್ ಮಗ ರಾಕೇಶ್ ಎಂದ ಹಲ್ಲು ಕಡಿದ. ಹೌದಾ, ಏನೇನಾಯಿತು ಅಂತ ಹೇಳು, ಮುಂದಿನದು ನಾನು ನೋಡ್ಕೋತೀನಿ ಎಂದವನ ಎದುರು ನಡೆದದ್ದನ್ನು ಚಾಚು ತಪ್ಪದೆ ನುಡಿದ ಚಿರು. ಅವನ ಪ್ರತಿ ಮಾತು ಕೇಳಿ ಮುಷ್ಟಿ ಬಿಗಿ ಹಿಡಿದವ ಅವನ ಮಾತು ಮುಗಿಯುತ್ತಿದ್ದಂತೆ, ಅಪ್ಪ ನೀವು ಚಿಕ್ಕಪ್ಪನ ಜೊತೆ ಮನೆಗೆ ಹೋಗಿ, ನಾನು ಬರ್ತೀನಿ ಎಂದವ ಯತೀಶ್ ಚಂದ್ರರ ಮಾತನ್ನು ಕೇಳದೆ ತನ್ನ ಬೈಕ್ ತೆಗೆದುಕೊಂಡು ಹೊರಟ. ಬಹುದಿನಗಳ ನಂತರ ಅವನ ಬೈಕಿನ ವೇಗ 100ರ ಗಡಿ ದಾಟಿತ್ತು. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ.